ಕನ್ನಡ ಶಾಲೆಗಳನ್ನು ಉಳಿಸಿ ಉಳಿಸಿ, 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 ಕನ್ನಡ ಶಾಲೆಗಳನ್ನು ಉಳಿಸಿ ಉಳಿಸಿ, ಕನ್ನಡ ಶಾಲೆಗಳನ್ನು ಉಳಿಸಿ ಉಳಿಸಿ, ಕನ್ನಡ ಶಾಲೆಗಳನ್ನು ಉಳಿಸಿ ಉಳಿಸಿ, ಕನ್ನಡ ಶಾಲೆಗಳನ್ನು ಉಳಿಸಿ ಉಳಿಸಿ. ನಿನ್ನೆ ತಾನೇ ಕರ್ನಾಟಕ ರಾಜ್ಯದ ಆಯವ್ಯಯವನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಈ ರಾಜ್ಯ ಕನ್ನಡ ರಾಜ್ಯ, ಕನ್ನಡಿಗರ ರಾಜ್ಯ, ಕರ್ನಾಟಕ ರಾಜ್ಯ. ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಹೇಳಿ ಈ ರಾಜ್ಯ ಒಂದಾಗೋಕೆ ಮುಂಚೆ ಪಿ ಕಾಳಿಂಗರಾವ್ ಅದ್ಭುತವಾದಂಥ ವ್ಯಕ್ತಿ. ಉಯಿಲುಗೋಳ್ ನಾರಾಯಣ ರಾಯರ ಸಾಹಿತ್ಯ ಉದಯವಾಗಲಿ ಚೆಲುವ ಕನ್ನಡ ನಾಡು. 1956 ನವೆಂಬರ್ 1 ಕರ್ನಾಟಕ ಏಕೀಕರಣವಾಯಿತು. ಬಹಳ ಜನಕ್ಕೆ ಏಕೀಕರಣ ಎಲ್ಲಾಯಿತು ಅಂತೇಳಿ ಗೊತ್ತಿಲ್ಲ. ಬಹಳ ಜನಕ್ಕೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡಿದ್ರು. ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ಕಡಿದಾಳು ಮಂಜಪ್ಪನವರು ಅಲ್ಲದೆ ಜಯಚಾಮರಾಜ ಒಡೆಯರ್ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ ಉದಯವಾಯಿತು ಚೆಲುವ ಕನ್ನಡ ನಾಡು ಹಾಡಿ ಒಂದು ಹೊಸ ದಿಕ್ಕನ್ನ ಈ ರಾಜ್ಯಕ್ಕೆ ಕೈ ಕೊಟ್ಟರು. ಈಗ ನಮಗೆ ಇಡೀ ರಾಜ್ಯದ ತುಂಬ ಕನ್ನಡ ಭಾಷೆ, ಕನ್ನಡ ನಾಡು, ಕನ್ನಡಿಗರಿಗೆ ಉದ್ಯೋಗ ಈ ರಾಜ್ಯದಲ್ಲಿ ಬಹಳ ಪ್ರಾಮುಖ್ಯ. ಸುಮಾರು 800ಕ್ಕೂ ಹೆಚ್ಚು ಪಬ್ಲಿಕ್ ಇಂಗ್ಲಿಷ್ ಶಾಲೆಗಳನ್ನು ಪ್ರಾರಂಭ ಮಾಡುವುದಕ್ಕೆ 3,900 ಕೋಟಿ 3,900 ಕೋಟಿ 800 ಇಂಗ್ಲಿಷ್ ಶಾಲೆಗಳಿಗೆ ಸರ್ಕಾರ ಒದಗಿಸಿದ್ದಾರೆ. ಕನ್ನಡ ಶಾಲೆಗಳಿಗೆ, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಒಂದು ನಯಾ ಪೈಸಾ ಹಣ ಒದಗಿಸಿಲ್ಲ. ಕಡೆಗಾಣಿಸಿದ್ದಾರೆ, ಸಂಪೂರ್ಣ ಕಡೆಗಾಣಿಸಿದ್ದಾರೆ. ಸುಮಾರು 30 ವರ್ಷದಿಂದ ಕನ್ನಡ ಶಾಲೆಗಳನ್ನು ಕಡೆಗಾಣಿಸಿದ್ದಾರೆ. ನಿಮಗೆ ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಾದರೆ ಕನ್ನಡ ಶಾಲೆಗಳು ಬೇವರ್ಷಿಯನ ರೀತಿಯಾಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ, ಈ ಪರಿಸ್ಥಿತಿ ಆಗಿದೆ. ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿದೆ. ಕನ್ನಡ ಶಾಲೆಗಳಿಗೆ ಗೌರವ ಕೊಡಬೇಕಾಗಿದೆ. ಕರ್ನಾಟಕ ಸರ್ಕಾರ ಕನಿಷ್ಠ 1,000 ಕೋಟಿ ರೂಪಾಯಿ ಆದರೂ
ಅನುದಾನ ಕೊಟ್ಟಿದ್ರೆ ಸಂತೋಷ ಪಡ್ತಾ ಇತ್ತು. ಇದೊಂದು ಕಡೆ ಕೇರಳ ಕನ್ನಡ ಶಾಲೆಗಳು ಮುಕ್ತಾ ಇದ್ದಾರೆ, ತಾಳ್ವಾಡಿ ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಹೊಸೂರು ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಅಕ್ಕಲಕೋಟೆ ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಮಡಕ್ಸಿರ ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಸೊಲ್ಲಾಪುರ ಕನ್ನಡ ಶಾಲೆ ಮುಕ್ತ. ಈ ಪ್ರಕಾರ ಕನ್ನಡ ಶಾಲೆಗಳನ್ನು ಕೇಳುವರಿಲ್ಲ. ಇದಕ್ಕಾಗಿ ತೀವ್ರ ಹೋರಾಟ 12ನೇ ತಾರೀಕು, ಇದೇ 12ನೇ ತಾರೀಕು ರಾಜ್ಯಾದ್ಯಂತ ಕನ್ನಡ ಶಾಲೆಗಳ ಬಂದ್, ಕನ್ನಡ ಶಾಲೆಗಳು ಬಂದ್. ರಾಜ್ಯಾದ್ಯಂತ 12ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೆ ಸಂಪೂರ್ಣ ಬಂದ್. ಇದು ರಾಜ್ಯದ ಎಲ್ಲ ಕನ್ನಡ ಮಾಧ್ಯಮ ಶಾಲೆಯ ಉಪಾಧ್ಯಾಯರುಗಳಿಗೆ, ವ್ಯವಸ್ಥಾಪಕರುಗಳಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬಂದ್ 12ನೇ ತಾರೀಕು ಬೆಳಗ್ಗೆಯಿಂದ. ಮತ್ತು ಬಹಳ ಪ್ರಮುಖವಾಗಿ ಮಕ್ಕಳಿಗೆ ಮೊಬೈಲ್ ನಿಷೇಧ, ಸಾಮಾಜಿಕ ಜಾಲ ನಿಷೇಧ. ಯಾವ ರೀತಿ ನಿಷೇಧ ಮಾಡ್ತೀರಿ? ಮಕ್ಕಳು ಕೈನಲ್ಲಿ ಫೋನ್ ಹಿಡ್ಕೊಂಡ್ರು ಅಂತ ಇಟ್ಕೊಳ್ಳಿ, ಏನ್ ಕಾನೂನು? ಜೈಲ್ಗೆ ಹಾಕ್ತೀರಾ? ಕೇಸ್ ಹಾಕ್ತೀರಾ? ಬಂಧನ ಮಾಡ್ತೀರಾ? ಶೋಕಿಗೆ ಹೇಳ್ಬಾರ್ದು. ನೀವು ಯಾವ ಕಾರಣಕ್ಕೆ ಕಾಲೇಜು ಸ್ಕೂಲ್ಗಳಿಗೆ ತೆಗೆದುಕೊಂಡು ಹೋಗೋದು ಬೇಡ. ಕಾಲೇಜು ಸ್ಕೂಲುಗಳು ಪರೀಕ್ಷೆ ಅದು ಬೇಡ. ಆದರೆ ಈ ಪ್ರಪಂಚದ ಉದ್ದಗಲಕ್ಕೂ ಇವತ್ತು ಸಾಮಾಜಿಕ ಜಾಲತಾಣ ಅದು ಒಂದು ಬೆಳೆದಿದೆ, ಅಸಾಧ್ಯ. ನೀವು ಮಕ್ಕಳನ್ನ ನಿಷೇಧ ಮಾಡಿದ್ರೆ ಮಕ್ಕಳನ್ನ ತಡೆ ಹಿಡಿಯೋರು ಯಾರು? ತಂದೆ ಮೇಲೆ ವಿರೋಧಾಗ್ತಾರೆ, ತಾಯಿ ಮೇಲೆ ವಿರೋಧಾಗ್ತಾರೆ, ಮನೆ ಬಿಟ್ಟು ಹೋಗ್ತಾರೆ, ಗಲಾಟೆ ಮಾಡ್ತಾರೆ, ಎಲ್ಲೋಗ್ತಾರೋ ಗೊತ್ತಿಲ್ಲ. ಇದು ಎಚ್ಚರ ಇರಲಿ ಸರ್ಕಾರಕ್ಕೆ. ಸುಮ್ಮನೆ ಇದರಲ್ಲಿ ಮಾತಾಡಕ್ಕೆ ಹೋಗಬೇಡಿ. ಯಾವ ರೀತಿ ನೀವು ಸೂತ್ರ ಏನು? ಮಕ್ಕಳ ಸಾಮಾಜಿಕ ಜಾಲತಾಣ ತೆಗಿಬೇಕು ಅಂತಂದ್ರೆ ಸುಮ್ಮನೆ ಹೇಳ್ಬಿಡ್ದಲ್ಲ. ಯಾವ ರೀತಿ ತೆಗಿತೀರಿ? ಕಾರಣ ಏನು? ಈಗಾಗಲೇ ಕೋಟಿ ಮಕ್ಕಳು ಒಬ್ಬೊಬ್ಬರ್ತ ಮೂರ್ ಇದೆ. ಯಾವ ರೀತಿ ತಡಿತೀರಿ? ಸರ್ಕಾರ ನಿರ್ಧಾರ ಏನು? ನಾನಂತೂ ಇದಕ್ಕೆ ಯಾರು ಏನೇ ತಿಳ್ಕೊಳ್ಳಿ ಸ್ಪಷ್ಟ ವಿರೋಧ. ಇವತ್ತು ಇಡೀ ವಿಶ್ವದ ಅನೇಕ ಸುದ್ದಿಗಳನ್ನು ತಿಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇರುವಾಗ ಸಣ್ಣ ಮಕ್ಕಳಿಗೂ ಪ್ರಪಂಚದ ವಿದ್ಯಮಾನಗಳು ಗೊತ್ತಾಗಲಿ, ಭಾಳ ಹುಷಾರಾಗಿ ತಂದೆ ತಾಯಿಗಳು ನೋಡ್ಕೊಳ್ಳಿ. ಆದರೆ ಸಾಮಾಜಿಕ ಜಾಲತಾಣ ನಿಷೇಧ ಬೇಡ. ವಿಕ್ಟೋರಿಯಾ ಆಸ್ಪತ್ರೆ